ಕೋಲಾರ ಬಂಗಾರಪೇಟೆ ಬಸ್ನಲ್ಲಿ ಅಸಭ್ಯ ವರ್ತನೆ ಪ್ರಾಮಾಣಿಕ ಒಂದು ಮಹಿಳೆಯಿಂದ ವೃದ್ಧನಿಗೆ ತಕ್ಕ ಪಾಠ. ಬೆಂಗಳೂರು ಕೋಲಾರದಿಂದ ಬಂಗಾರಪೇಟೆಗೆ ತೆರಳುತ್ತಾ ಇದ್ದಂತಹ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಮಹಿಳೆಯೊಬ್ಬರ ಜೊತೆ ಅಸಭ್ಯವಾಗಿ ವರ್ತಿಸಿದ್ದ ವೃದ್ಧನಿಗೆ ಅದೇ ಬಸ್ನಲ್ಲಿದ್ದ ಮಹಿಳೆ ಹಾಗೂ ಇತರ ಪ್ರಯಾಣಿಕರು ಧರ್ಮದೇಟು ನೀಡಿರುವ ಘಟನೆಯೊಂದು ವರದಿಯಾಗಿದೆ. ಈ ಘಟನೆ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿದ್ದು, ಏನಿದು ಘಟನೆ ಅಂತ ನೋಡ್ತಾ ಹೋದ್ರೆ, ಕೋಲಾರದ ಬಂಗಾರಪೇಟೆಗೆ ಹೊರಟಿದ್ದಂತಹ ಸಾರಿಗೆ ಸಂಸ್ಥೆಯ ಬಸ್ನಲ್ಲಿ ಮಹಿಳೆಯೊಬ್ಬರು ಸೀಟ್ನಲ್ಲಿ ಕುಳಿತಿದ್ರು. ಅವರ ಪಕ್ಕದಲ್ಲೇ ಕುಳಿತಿದ್ದ ವೃದ್ಧನೊಬ್ಬ ಅಸಭ್ಯವಾಗಿ ವರ್ತಿಸಲು ಆರಂಭಿಸಿದ್ದ. ಮೊದಲು ಮಹಿಳೆಯ ಕೈ ಮುಟ್ಟಿ ನಂಬರ್ ಬಲವಂತವಾಗಿ ಆಕೆಯ ಕೈಗೆ ಮುತ್ತಿಡಲು ಯತ್ನಿಸಿದ್ದಾನೆ. ಆರಂಭದಲ್ಲಿ ಆತನ ವರ್ತನೆಯನ್ನ ಸಹಿಸಿಕೊಂಡ ಮಹಿಳೆ ಅತಿರೇಕ ಹೆಚ್ಚಾಗ್ತಾ ಇದ್ದಂತೆ ಕೆರಳಿ ಕೆಂಡಾಮಂಡಲವಾಗಿದ್ದಾಳೆ. ಕೂಡಲೇ ಎದ್ದು ನಿಂತು ವೃದ್ಧನಿಗೆ ಮನಬಂದಂತೆ ತಿಳಿಸಿದ್ದಾಳೆ. ನನಗೂ ಹೆಂಡತಿ ಮಕ್ಕಳಿದ್ದಾರೆ ಬಿಡಿ ಅಂತ ಕಣ್ಣೀರು. ಮಹಿಳೆ ಒಂದು ತರಾಟೆಗೆ ತೆಗೆದುಕೊಂಡು ಬಾರಿಸ್ತಾ ಇದ್ದಂತೆ ಗಾಬರಿಗೊಂಡಂತ ವೃದ್ಧ, ನನಗೂ ಹೆಂಡತಿ ಮತ್ತು ಮಕ್ಕಳಿದ್ದಾರೆ, ದಯವಿಟ್ಟು ನನ್ನನ್ನ ಬಿಡಿ ಅಂತ ಕೈ ಮುಗಿದು ಬೇಡಿಕೊಂಡಿದ್ದಾನೆ. ಆದರೂ ಬಿಡದ ಮಹಿಳೆ ಆತನಿಗೆ ಸರಿಯಾಗಿಯೇ ಧರ್ಮದೇಟನ್ನ ನೀಡಿದ್ದಾರೆ. ಈ ಸಂಪೂರ್ಣ ಘಟನೆಯನ್ನ ಬಸ್ನಲ್ಲಿದ್ದಂತ ಇತರೆ ಪ್ರಯಾಣಿಕರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು, ಪ್ರಸ್ತುತ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ವೃದ್ಧನಿ ಒಂದು ಕಾಮುಕ ವರ್ತನೆಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದ್ದು, ಈವರೆಗೂ ಯಾವುದೇ ಒಂದು ಅಧಿಕೃತ ದೂರು ಅಥವಾ ಪ್ರಕರಣ ದಾಖಲಾಗಿಲ್ಲ ಅಂತ ತಿಳಿದು ಬಂದಿದೆ. ಕಳೆದುಕೊಂಡು ಜೀವನವನ್ನ ಎಂದಿಗೂ ಮರಳಿ ಪಡೆಯಲು ಸಾಧ್ಯವಿಲ್ಲ. ಮೊಬೈಲ್ ಕೈ ನೀನು ಹಿಡಿ ವಿಡಿಯೋ ಸಾಯ್ತಾನ ಅವನು.